ದಯ ತೋರ ಕರುನಾಡು ಮಹದೇಶ್ವರ ದಯ ತೋರ ಕರುನಾಡು ಮಹದೇಶ್ವರ ದಯೆಯೋ ಶಶಿಶೇಖರ ದಯ ತೋರ ಕರುನಾಡು ಮಹದೇಶ್ವರ ಕೋಟಿ ಸೂರ್ಯ ಪ್ರಕಾಶದಂತೆ ತಳ್ಳ ತಳ್ಳನ್ನು ಪ್ರಚಲಿಸುವ ಈ ದ್ರೌಪದಿ ಅಂತಪುರವು ಇದೇನಾ? ತಗಿಸುವ ರತ್ನ ದೀಪ್ತ ಏನ ಪ್ರಕಾಶಗಳು ಎಷ್ಟು ಪ್ರಕಾಶದಿರುವದ ಸಾರಥಿ ಇದು ಅಲ್ಲದೆ ಮದನ್ಮತ್ತಲಾಗಿ ಅಟ್ಟಾಟದಿಂದ ತನ್ನ ಸ್ವಯಂವರ ಕಾಲದಲ್ಲಿ 56 ದೇಶಾದಿ ಪ್ರಮುಖ ಭಂಗಿತರಾಗುವ ಕಾಲದಲ್ಲಿ ನಲಿಯುತ್ತಾ ನಗುತ್ತಾ ಸೊಕ್ಕಿನಿಂದ ಮೆಡೆಯುವ ಈ ದ್ರೌಪದಿಯ ಸೊಬಗನ್ನು ನೋಡಿದ ಸಾರಥಿ ಸಾರಥಿ ಇಂಥ ದಿವ್ಯ ಸುಂದರಿಯನ್ನು ಕೂಡಿದ ಪಾಂಡವರ ಪುಣ್ಯವು ಎಷ್ಟೆಂದು ಹೇಳಲಿ. ಹೌದು ದೇವ, ನಮ್ಮ ಜನಪಾತ ಮಾಡಿದ ಈ ದೃಪದನಂದನ ಸಕಲಕ್ಕೆ ಸರಿಯಾಗಿ ನಮ್ಮನ ಸೂಚನೆಯಲ್ಲಿ ಕೈವಶವಾಗಿರೋಳು. ಹೌದು ದೇವ. ಸಾರಥಿ ಗಪ್ಪನ ಇವಳಮ್ಮಿಡಿದು ಎಳೆದುಕೊಂಡು ಹೋಗಿ ಅರಮನೆಯ ರಾಜರ ಸಮುದಾಯದಲ್ಲಿ ಇವಳ ಮರ್ಯಾದೆ ಕಳೆದು ಧರಣಿಪತಿಯಾದ ಕುರುಪತಿಯ ಸ್ಥಳವನ್ನು ತಿಳಿಸುವ ಸಾರಥಿ ಅತಿ ಜಾಗೃತಿ. ಪಾಂಚಾಲಿ, ಈ ಕಾಲದಲ್ಲಿ ನಿನ್ನ ಪ್ರಾಣನಾಥನಾದ ಧರ್ಮಾಚನ ಜೂಜಲ್ಲಿ ನಿನ್ನನ್ನು ನಿನ್ನ ಗಂಡರಾದ ಬಂಡ ಭೀಮಾರ್ಜುನರನ್ನು ನಕಲ ಸಾಧೆಯರನ್ನು ಸೋತು ಬಾಪುರೇ ನಮ್ಮನ್ನ ಕೈವಶವಾಗಿರುವರು. ಎಲಾಯಿ ಪಂಚ ಪಾಂಡವರ ಸತಿ ಆದ ಕಾರಣ ಈ ಕ್ಷಣ ಮಂಚವನಿವಾರೇ ಪಾಂಚಲಿಯೇ ಬಳಿರೇ ಈ ಕಾಲದಲ್ಲಿ ನಮ್ಮ ಅರಮನೆಯಲ್ಲಿ ದಾಸಿಯಾಗಿರುವೆಯ ಅಥವಾ ಲೋಕೈಕ ವೀರನಾದ ಕುರುಪತಿ ಕೂಡ ಸರಸ ಸಲ್ಲಾಪದಿಂದಿರುವೆಯ. ಈ ಎರಡರಲ್ಲಿ ನಿನಗೆ ದಾವುದು ಸಮಿತವೋ ಚೆನ್ನಾಗಿ ಬೇಳು ಪ್ರೌಢಮತಿಯಾದ ಪಾಂಚಲಿಯೇ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ ದ್ರೌಪದಿ ವಾದಿಯನ್ನು ಮಾಡದೆ ಆದರಸಿಯನ್ನ ನುಡಿಯನ್ನು ಕೇಳು. ಅದೇನು ಆವಿಷವಾಗಿ ಹೇಳು. ಪತಿಯಾದ ಧರ್ಮಜನು ಜೂಜ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಎಲಾಯಿ ಪಾಂಚಾಲಿ, ಮೈದುನ ತನ್ನ ಸಕಲ ಸಾಮ್ರಾಜ್ಯವನ್ನು ಸೋತು ಮೇಲೆ ತನ್ನ ತಮ್ಮಂದಿರನ್ನು ಸೋತು, ತನ್ನ ತಮ್ಮಂದಿರನ್ನು ಸೋತ ಮೇಲೆ ನಿನ್ನನ್ನು ಸೋತು, ನಿನ್ನನ್ನು ಸೋತ ಮೇಲೆ ತನ್ನನ್ನು ತಾನೇ ಸೋತರು ದ್ರೌಪದಿ. ಈ ದುಡುಕುತನವ ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ತರವಲ್ಲ ದ್ರೌಪದಿ. ಮಾಡಿ ನೋಡು ಮೈದುನ ಶಿಖಾಮಣಿ ಧೀಮಣಿ. ಎಲ್ಲ ಪಾಟುಲದಾರಿ
ನಿನ್ನ ಚಾಟನುಟಿಗಳು ನಾನು ಪಾಟಿಸುವುದಿಲ್ಲ. ನೀಟಾದ ಕುರುಕಲ್ಲಕ್ಕೆ ಮೇಟಿ ನೀಪ ನಮ್ಮಣ್ಣನಾದ ನಿರಗಟವಾದ ಅಪ್ಪಣೆ ಪ್ರಕಾರ ತಪ್ಪದ ಗಪ್ಪದೆ ಎಳೆದುಕೊಂಡು ಹೋಗಿ ಒಪ್ಪಿಸಿದ ಮೇಲೆ ಅಲ್ಲಿರ್ಪ ಬುದ್ಧಿವಂತರು. ನಿನ್ನ ತಪ್ಪು ಒಪ್ಪಗಳ ನೋಡಿ ಒಪ್ಪಾಗಿ ಉತ್ತರ ಕೊಡುವುದು ಪಾಂಚಾಲಿ. ನನ್ನನ್ನು ಮುಟ್ಟುವುದು ನಿನಗೆ ನೆಟ್ಟಗಾಗಿ ತೋರುವುದೇ? ಹೌದು ದ್ರೌಪದಿ. ಪಾಂಚಾಲಿ ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ದ್ರೌಪದಿ, ಋತುಮತಿಯಾಗಿರುವ ಎನ್ನಂತಹ ಪತಿರತೆಯನ್ನು ಈ ನೆರೆದಿರುವ ಸಭೆಯಲ್ಲಿ ಕರೆಯುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಪಾಂಚಾಲಿ. ಹೇಳು, ನಿನ್ನ ಬೆನ್ನಿನ ಮೇಲೆ ಕಾಲು ಮುರಿದಿದೆ ಎಂದು ತಿಳಿ. ಹೊಳಿರೇ ಚಿಂತೆಯಿಲ್ಲ, ನಿಮ್ಮ ಮಾತ್ರ ಬಿಟ್ಟು ಹೋಗುವುದಿಲ್ಲ ದ್ರೌಪದಿ. ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಮೈದುನಾಶಕಾಮಣಿ ಧೀಮಣಿ. ಎಲ್ಲೈ ಸುಗಣ್ಣ ಕದಂಬೆ ಮುಖಚಿತ ಚಂದ್ರಬಿಂಬೆ ಮುಂಬಗದ ಸಂಭ್ರಮದಿಂದ ಕೇಳೋ. ಚೆನ್ನಾಗಿ ಹೇಳು. ಸದಮಲ್ಲ ಶೌರ್ಯನಾದ ನಮ್ಮಣ್ಣನ ಕದನಕ್ಕೆ ಬಂದ ಮದನ ಕದನಕ್ಕೆ ಒದಗಿರು ದೈವ ಮುದಗಳಿಸುವ ಮದಕಶ ಕಾಮನಿ ಬಳಿರೇ ಹಾಗಾದರೆ ಈ ರಾಜ್ಯ ಮತ್ತು ಸಕಲ ಭೋಗ್ಯವೆಲ್ಲ ನಿನ್ನ ವಶ ಮಾಡುವೆನು. ಅಖಿಲ ಸಂಪತ್ತು ನಿನ್ನದಾಗುವುದು ಕೇಳ ಸರ್ಪವೇಣಿ ಹೃದಯದ ಅರಗಿಣಿ. ದುರ್ಮಾರ್ಗನೆ, ಎಲ್ಲ ದುರ್ಮಾರ್ಗನೇ. ಅತ್ತಿಗೆ ಯಾರಗಳನ್ನು ನಿನ್ನ ಹೆತ್ತ ತಾಯಿ ಸಮಾನವೆಂದು ತಿಳಿದುಕೋ. ಸಹಜವಾಗಿ ತಿಳಿಯುವುದಿಲ್ಲ ದ್ರೌಪದಿ. ಕೇಳು. ಅದೇನು ಚೆನ್ನಾಗಿ ಹೇಳು. ದುರ್ಮಾರ್ಗದ ದ್ರೌಪದಿ, ಚೆಂಡಬಲವರು ಖಂಡರಾದ ಪಾಂಡವರು ಗಂಡರು ಐವರಲ್ಲದೆ ಪರಪುರುಷರ ನೆಲದಲ್ಲಿದೆ ಎನ್ನ ಕೂಡ ಸಲಹೆ ಮಾಡುವುದು ನಿನಗೆ ತರವಲ್ಲ. ಅದು ಯಾತಕ್ಕ ತರವಲ್ಲ ಪಾಂಚಾಲಿ. ಸಭಾ ಸಜ್ಜನರು ನಿನ್ನನ್ನು ಮೆಚ್ಚಲಾರರು. ಮೆಚ್ಚಲಿದ್ದರ ಚಿಂತೆ ಇಲ್ಲ, ನಿನ್ನ ಮಾತ್ರ ಬಿಟ್ಟು ಹೋಗುವುದಿಲ್ಲ ದ್ರೌಪದಿ. ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲ್ಲೈ ಪಂಕಜ ನೇತ್ರಿ, ಮೂರ್ಖನೇ, ಈ ಬಿಂಕದ ಮಾತುಗಳ ತಕ್ಕ ಶಂಕೆ ಇಲ್ಲದ ಹೆಂಕರಿದು ಮಂಕುತರ ಇದು ನುಡಿಯಬೇಡ. ನಿನ್ನ ಪುಣ್ಯಕ್ಷಣೆ ನುಡಿಲ್ಲ ನೋಡು. ಬಳಿರೇ ನಷ್ಟಗಳಿಪ್ಪ ಬಲಿಷ್ಠರಾದ ನಮ್ಮನ ಇಷ್ಟವಾದ ಪಟ್ಟದ ರಾಣಿಯಾದಿ ಸೈ ಫಲ ಫಲ. ಹಾಗಾದರೆ ಎಷ್ಟು ಭಾಗ್ಯವಂತೆ ಪಾಂಡವರ ಕಾಂತೆ.
ನಿನ್ನ ಗಂಡರಾದ ಬಂಡ ಪಾಂಡವರು ನಮ್ಮಣ್ಣನಾದ ಭೂಮಂಡಲೇಶ್ವರ ದಿಂಡಿಗೆಟ್ಟಿ ಇಂದು ರಾಯರ ತಂಡದಲ್ಲಿ ಮಂಡನೆತ್ತದ ವೇತನಗೊಂಡಿಯರು ಅದಮ್ಮ ನೋಡುವಂತೆ ಬಾರೆ ಪಾಂಚರಿಯೇ ಲೋ ಮೂರ್ಖನೇ, ಎಲ್ಲ ಮುರ್ಕಳೆ ನಿನಗೇನು ಕೇಳುಗಾಲ ಬಂದಿರುವುದು? ನಿನ್ನ ಮಾತ್ರ ಬಿಟ್ಟು ಹೋಗುದಿಲ್ಲ. ಹೇಳಿದನು ಕೇಳು. ಅದು ಚೆನ್ನಾಗಿ ಹೇಳು. ವಾಸುಕೇಶ ನಿನ್ನ ಗಂಡನಾದ ಬಂಡ ಪಾಂಡವರು ವಂಶವು ನಾಶವಾಗವಾಗಲಿ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ತಗೊಳ್ಳ. ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಅವಶ್ಯವಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಓಡಿರೇ ಆ ಭೀಮೇಶನ ಮೆಚ್ಚಿದ ನಾನು ಮಾತ್ರ ಬಿಟ್ಟು ಹೋಗುದಿಲ್ಲ. ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲ್ಲೈ ಚಂದಿರವದನೆ ಕುಂದರನದನೆ ಈ ಬಡವಿಗೆ ಒಡೆಯನಾದ ನಮ್ಮಣ್ಣನ ನಡಿಗೆ ನಡಿ ನಡಿ ನಮ್ಮ ಈ ನುಡಿಗಳು ನುಡಿದರೆ ನಿನ್ನ ನಮ್ಮ ಬಿಡುವನೆ ಬೆಟ್ಟು ಮುಂದಕ್ಕೆ ಅಡಿ ಇಡುವನ ಬಳಿರೆ ಚಡಗಿಸಿ ನಡಿ ನಡಿಗಿಸಿ ಅಡಿ ಕಡಿಗೆ ಕಡಬರದಿಂದ ನಿನ್ನ ಜಡಮುಡಿಯನ್ನು ಹಿಡಿದು ಹೇಳಿದೆನೋ. ಗಳಲನ್ನು ನಿನ್ನ ಮಾನವನು ಕಳಿವೆನೋ. ತಳ್ಳ ತಳ್ಳಿಸಿ ನಿನ್ನ ಬಿಡಿದು ತಳ್ಳಮಳ್ಳಗೊಳಿಸುವನ ಬಳಿರೆ ತಳ್ಳಮಳ್ಳದ ನಡಿಗೆ ಉಡುರಾಜಮುಖಿ ಭೀಮ, ಅರ್ಜುನ, ಕೌರವ, ಕರ್ಣ ಎಲ್ಲ ನಡೆಯಬೇಕು. ಅದೇ ಚೆನ್ನಾಗಿ ಹೇಳು. ನಮ್ಮಣ್ಣನ ಕಾಲಕೈಗೆ ಮಂಡೆಯನ್ನು ಬಾಗಿಸಿ ಕುಳಿತಿರುವರು. ನಿನ್ನ ಗುಂಡಿಗೆ ಕಂಠವನ್ನೇ ತೆಗೆದು ಬಿಡುವರು. ಅಂತ ಗಂಡು ಮಕ್ಕಳಾಗಿದೆ ಈಗ ಎಲ್ಲಿರೋ ದ್ರೌಪದಿ. ಸ್ವಲ್ಪ ತಾಳು. ಅದೇನು ಚೆನ್ನಾಗಿ ಹೇಳು. ಎಳೆದರೆ ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ನಿಮ್ಮ ಗಂಡರಾದ ಬಂಡ ಪಾಂಡವರ ಇವರು ಭೂಮಂಡಲದಲ್ಲಿ ಸೋತು ನಮ್ಮಣ್ಣನ ಕಾಲಗಳಿಗೆ ಮಂಡೆಯನ್ನು ಬಾಗಿತು ಕುಳಿತಿರುವುದೇ ಆತಕ್ಕೆ ದ್ರೌಪದಿ. ದಂಡೆಯನ್ನು ಬಂಡ ಆರಿಸಿ ಬಿಡುವರು ನೋಡುವಿಲ್ಲ ರುಂಡ. ಎಲ್ಲ ಆಗೆ ಕಂಚತಳ ನೇತ್ರಿ ಮಂಜುಳ ಗಾತ್ರಿ. ಮೂರ್ಖನೇ, ನಾನೊಂದು ಶ್ಲೋಕವನ್ನು ಕೇಳುವೆನು, ಚೆನ್ನಾಗಿ ಕೇಳೋ. ಚೆನ್ನಾಗಿ ಹೇಳು. ದಾತ್ರಿ ಮೃದಾತ್ಮಂ ಪೈರಿ ಸಮೃದ್ಧಿ ಕಾರ್ತಿ ಫಲವಂ ಉತ್ತಮಂ. ಇದರ ತಾತ್ಪರ್ಯವೇನೆಂದರೆ ಬಿತ್ತುವುದಕ್ಕೆ ಗೊತ್ತಾದ ಕಾರ್ತಿ ಒಳ್ಳೆ ಉತ್ತಮವಾದ ಹೊಲಕ್ಕೆ ಬೀಜ ಬಿತ್ತದೆ, ಪೈರು ವಸ್ತರಿಸದಂತೆ ಬಿತ್ತರರಿಯೋದನ್ನು ಸಹ ಬಿತ್ತುವವರು
ನೀನು ಋತುಮತಿಯಾದರೆ ಕ್ಷಿತಿಪತಿಯಾದ ನಮ್ಮ ಹಾಗೆ ಅತಿ ಸಂತೋಷವಾಯಿತು. ನಿನಗೆ ಬೆದಗರ ಬದಗಿದೆ ಒಳಿರೇ ತಮ್ಮನ ಹತ್ತಿರ ಸೇರಿ ಮನಸ್ಸು ಒಂದಾಗಿ ಚಿತ್ತ ಜರಿಯೋಳ್ ಮತ್ತೆ ಮತ್ತೆ ಹತ್ತಿದರೆ ಉತ್ತಮವಾದ ಮಗುವನ್ನು ಎತ್ತಿಕೊಂಡು ಮುದ್ದಾಡುವಂತೆ ವಾರೇ ದ್ರೌಪದಿ. ಎಲ್ಲ ಪಾಪಗಳೇ ಅದೇ ಚೆನ್ನಾಗಿ ಹೇಳು. ಸಹಾಯವಿಲ್ಲದ ಯುದ್ಧವನ್ನು ಮಾಡಿ ಗೆದ್ದವನಲ್ಲ. ಅಂತವನ ಸುದ್ದಿಯನ್ನ ಮುಂದೆ ಹೇಳಬೇಡ. ಪಂಚ ಪಾಂಡವರ ಸುದ್ದಿ ಹೆಚ್ಚಿಗ ಮಾತನಾಡಲು ಬರುವುದಕ್ಕೆ ದುರ್ಗತಿ. ಅದು ಯಾತಕ್ಕೆ ದ್ರೌಪದಿ? ಸುಮ್ಮನೆ ಎಲ್ಲ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಕೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಎಲೈ ಕಮಲದಾಕ್ಷಿ, ಈ ಕ್ಷಣದ ಭಕ್ತರ ರಕ್ಷಕನಾದ ಲಕ್ಷ್ಮೇಶನ ಪ್ರತ್ಯಕ್ಷನಾಗಿ ಬಂದರೆ ಅವನನ್ನು ಲೆಕ್ಕಿಸದೆ ನನ್ನ ಸಿಕ್ಕಿದವರೇ ನಿನ್ನ ಮುಡಿಯನ್ನು ಬಿಟ್ಟು ಪಟುವಿಷ ನಡಿಗೆ ಕಡಬರದಿಂದ ಹೇಳಿದೆ. ಇವನು ನೋಡು ನೋಡು ದ್ರೌಪದಿ, ಬಿಡುವುದಿಲ್ಲ ನನ್ನ ಜಾಗತಿ. ಅಣ್ಣನಾದ ದುರ್ಯೋಧನ ಪಟ್ಟಣರೇ ಮುಖ. ಬಳಿರಾಗುವುದಿಲ್ಲ ಮುಖ. ಇವಳು ನಿನ್ನ ಹೆಂಡತಿಯೋ? ಇವಳಿಗೆ ನೀನು ಪ್ರೇಮದ ಗಂಡನ? 8 ಜನರ ಕಂಡು ಬೆರಗಾಗುವಂತವರೇ ಈ ಸಭಾಮಂಡಲದಲ್ಲಿ ನಿನ್ನ ಹೆಂಡತಿಯನ್ನು ಭಾಂಡು ಮಾಡುತ್ತಾನೆ ನೋಡು. ನೀನು ಏನು ಮಾಡುತ್ತೀಯ ಮಾಡಬಲ್ಲದೆ? ಚಂಡ ಪರಾಕ್ರಮವನ್ನು ಕಂಡಿಲ್ಲದರ ಪುಂಡ ಭೀಮನೇ. ಅಲ್ಲ ಸರ್,
ಎಂದ ಬುದ್ಧಬಲದ ತ್ರಾಣದಿಂದ ಪಾರು ಮಾಡಿ ಅಂಧಕಾರ ದಕ್ಷವರನ್ನು ಬೆರೆಸಿ ವೃಕ್ಷದ ಕೆಳಗೆ ಇರುವ ರಕ್ಷಣೆಯಲ್ಲಿರುವ ಡಂಬರನಾಥ ಈಗ ಮಕ್ಕಳಿಗೆ ಅವನ ಕಣ್ಣೀಡ ಪ್ರತಿ ರಾಜವೀರ ಘಾತೋತ್ಕದ ನಮ್ಮ ಕುಮಾರನು ಪಡೆದ ಗಂಡುಗಳಿಗಳ ಗಂಡ ಗೋಳಿರಿ ಮೆರೆದ ತೂಕೊಂಡರೆ ನಿಮ್ಮ ಸಂಘಟನೆಗೆ ಬೆಂಕಿಯ ಛಲ ಕೇಳದಿಯೇನೋ ಬಂಡ ಬಿಸಿಯವನು ಎಲ್ಲ ಪುಂಡ ಜನ ಹಿಂಡಿನ ಲಂಡನಾಟ ಬಂದ ಈ ಸಭಾಮಂಡಲದಲ್ಲಿ ನಿನ್ನ ಹೆಂಡತಿಯ ಮಾನಭಂಗ ಮಾಡುವುದು ನೀ ಅಂತ ಗಂಡುಗಳಿಗಾದರೆ ಬಿಡಿಸಿಕೊಂಡು ಮಾತನಾಡು ಯಾರು ಹರಿಯರೆಂದು ದೃಢಬಲ ಅಡ್ಡದಿಂದ ಚಟಕರದಿಂದ ಹೇಳುವುದಕ್ಕೆ ನಾಚಿಕೆ ಇಲ್ಲವೇ ನಿನ್ನ ಚಟಕರ ವಾದ್ಯ ಮಾಡದಿಯ ಮಾನವನ್ನು ಕಳಿವೆ ಗಂಡುಗಳಿಗಾದರೆ ಬಿಡಿಸಿಕೊಂಡು ಹೋಗಲೇ ಇದ್ದರಂತೆ ಎಲ್ಲ ತಿಂಡಿ ಬಾಕಲಾದ ಮಂಡ ತಿರುಮನೆ ತಕಟಕಲೆಂದು ಪರಪರಿಸುವ ಕೋಪದಿಂದ ಸಡಗರದ ನಿನ್ನ ಬಿಡಿದು ನಿನ್ನ ಮನೆಯು ಕಟಕಟನೆ ನಡುಗುವಂತ ಕಟಗಳ ನಡು ಕಟಕ ತೆಗೆದು ಹೃದಯ ಭೇದಿಸಿ ಸುರನ್ನು ಸೇವಿಸುತ್ತ ರಣ ತಾಂಡವ ಕಾಲಮೂರ್ತಿನಿಂದ ನಿನ್ನ ತೀವ್ರ ತುಂಡುಕೊಂಡು ಬಾದಿ ಬಾಡಿ ಭೂತ ಕಾಂಡಗಳಿಗೆ ದಿಗ್ಬಲಿಯನ್ನು ಸಮರ್ಪಿಸುತ್ತದೆ ಸತ್ಯುತ್ರತರ ಮಾತಿಗೆನ್ನ ತಿಟ್ಟ ಸಹಿಸದೆ ಎನಿಗೆ ವಿಷದ ಕಥೆಯನ್ನು ತಿಳಿಸಿದರೆ ಕೈ ಕಾಲವನ್ನು ಕಟ್ಟಿ ಕಾರ್ಮೋಡಿಗಳು ಕಡಿಯಿದ್ರೆ ಆರೋಗ್ಯ ಮನೆಗೆ ಒಪ್ಪಿಸಿ ಬೆಂಕಿಯನ್ನು ಹಾಕಿದ್ರೆ ನೀವಿಷ್ಟು ಮಾಡಿದಾಗಲೂ ಸೃಷ್ಟಿಕರ್ತನ ಖಾನೆಯಿಂದ ಉಳಿದವ ನೀವು ನಿಮ್ಮ ಕುರುವಂಶದ ಸೈನ್ಯವೆಲ್ಲ ಸಾಲಗಟ್ಟಿದ್ದೀರಿ ಬಾಪುರೇ ಬಲಿ ಭೀಮಸೇನ ಬುದ್ಧಬಲದ ಸಾಹಸ ನೋಡಿರ ಪರಮ ಭಾಗ್ಯರ ಲಂಡನಾದ ಬಡ್ಡ ಭೀಮನ ಲಂಡ ಭೀಮನ ಬೆಂಕಿ ಎತ್ತು ತಂದೆ ಬಲ್ಲ ಎಲ್ಲದ ಹತ್ತುವರಾದ ಗಟ್ಟುಗಳ ಪತ್ತರ ಪಟ್ಟ ಹಾಕಿದ ಅಂದಿನ ಪೊಳದು ತಿಂದು
ಹೆಂಡತಿ ಒಂದು ಸರ್ವತ ಬಿಡುವುದಿಲ್ಲ. ಎಲ್ಲ ಈ ಬಂಡ ಶಾಸನವೇ ಅರ್ಜುನನೇ, ಒಬ್ಬಿನಿಂದ ಒಬ್ಬೇರಿ ತುಚ್ಚನಂತ ಎತ್ತರ ತಪ್ಪಿ ಹೆಚ್ಚಿನ ನುಡಿಗಳ ಕೊಚ್ಚಿಕೊಳ್ಳ ಸಹಜವಾಗಿ ಗೊತ್ತಿರಲಿ. ಒಟ್ಟಿನಿಂದ ನಿನ್ನ ಮತವನ್ನು ಲೆಕ್ಕಿಸದೆ ಕತ್ತನ ಒಕ್ಕಲಿಕ್ಕ ನಿನ್ನ ಎದ ಗುಂಡಿಗೆ ನಾನು ಇದು ಪರ್ಯಾಂತರ ನೀನು ಮಾಡಿದ ಕಟ್ಟಿ ಕೆಲಸವನ್ನು ನೋಡಿ ನನಗೆ ತಡೆಯದೆ ಕಟ್ಟು ಕೃತರ ಮಾಡ ಕೋಪದಿಂದ ಮದ್ಯಪಾನ ನಮ್ಮ ಹೆಸರು ಕೆರಳೈ ಕುಳ್ಳ ಪೂರ್ಜಿತ ಶಕ್ತಿ ವರ್ಜಿತನಾದ ಅರ್ಜುನನೆಂಬ ದುರ್ಜನನೇ, ಈ ಬಂಡ ಕೌರವರೇ ಗೋಳರ್ಯ ಪೂರ್ಜಿತ ಶಕ್ತಿ ವರ್ಜಿತನಾದ ಅರ್ಜುನನೆಂಬ ದುರ್ಜನನೇ, ಪೂರ್ಜರಿ ಮುಖರಾಜರ ಗರ್ಜನೆ ವರ್ಜನ ಧರ್ಮನ ವಿಸರ್ಜಿಸಿದ ಮೂರ್ಛಗತಿ ದುರ್ಜನನೆಂದು ನಿರ್ಧಾರ ಕೊಂಡಾಡುವುದು ದಂಡವಲ್ಲವೇ? ಅದೇ ತಕ್ಕ ದಂಡವಲ್ಲವೇ? ಗೋಳರ್ಯ ಪಾಂಡವರು ಜಗತ್ವಂಡರು ಬಲಚಂಡರು ಸಾಚಂಡರು ಅಪ್ಪಚಂಡರು ಪುಂಡರು ಪುಂಡರೀಕ ಭವಾಂಡಮಂ ಕಂಡು ಕುರಿ ಹಿಂಡು ಬೆಂಡಾಗಿ ಹಿಂಡುಗೆಟ್ಟ ಹಾಗೆ ಗೋಳರ್ಯ ಬೇರುಂಡ ಪಂಡಿತ ಬಲೋರ್ಗಂಡ ಸೌರತಿ ಗಂಡರ ಗಂಡ ಕುರುಕುಲೇಶ್ವರಲ್ಲಿ ಗಾಂಧೀವಿ ನಿನ್ನಯ ದುಡುಕುತನವನ್ನು ತೋರ ಬಂದಿಯ ಬಂಡ ಮೂರು ಲೋಕದಲ್ಲಿ ನೀನೊಬ್ಬನೇ ಚಂದ. ಪಾಪುರೇ ಚೆಂಡಪುರ ಚೆಂಡ ಕಬಲೋ ದಂಡ ಗಂಡು ಗಲಗಳ ಗಂಡ ದಿಸತ್ತು ಪುರತಿವೆ ತಂಡ ಮೂರು ಲೋಕದ ಗಂಡ ಕಣ್ಣನ ತಲೆಗೆ ಎದುರಾದ ಬಂಡರ ಮಂಡಕನ ಚೆಂಡಾಡುವ ಕೋದಂಡದ ತಂಡ ನಿನ್ನ ತಪ್ಪವನ್ನು ಕೊಚ್ಚಿಕೊಳ್ಳ ಸಹಜವಾಗಿ ಕೊಚ್ಚಿಕೊಳ್ಳಲೇ ಈ ಮೂರ್ಖನೇ ಈ ಕಂಡ ನಿನ್ನಕ್ಕೆ ಗುರುದಕ್ಷಿಣ ಉದ್ದೇಶವಾಗಿ ಪಾಂಚಾಲ ಪಟ್ಟಣಕ್ಕೆ ಹೋಗಿ ರಾಜನ ಮಿಡಿದು ತಂದು ದ್ರೋಣಾಚಾರ್ಯರಿಗೆ ಒಪ್ಪಿಸುವನನ್ನು ವಚನ ಕೊಟ್ಟು ವಚನ ಬೆಟ್ಟನ ನೀನು ಅಥವಾ ಈ ಅದರ ವಿಷಯ ಇವಾಗ ಏತಕ್ಕೆ ಬೇಕಲೇ ಅದವನೇ ಆಗಿಲ್ಲದ ಪರೀಕ್ಷ ಈಗೆಲ್ಲಿಂದ ಬಂತು ಪೂರ್ಣ ಬರವನ್ನು ಮಾಡು ಕೋದಂಡದ ದಾನ ಒಟ್ಟಿಗೆ ಬಂದಿರುವುದು ನಿನಗೆ ಬರಲಿಲ್ಲ ಚಿಕ್ಕಮಣಿಯಾದ ಅರ್ಜುನನೇ ಈ ಬಣ್ಣ ಕಣ್ಣನೇ ಬಳಿರೇ
ಒಪ್ಪಿಸಿ ಒಂದು ಮಾಡುವುದು ಕಂಡು ಇಂದ್ರಾಯರು ನಗುವಂತೆ ಆಗಿತ್ತು. ಅವು ಆಗ್ಲದ ನಮ್ಮಂತ ಎಸೋ ದಂಡರಂತೂ ಈ ಅನುಭವಕ್ಕೆ ಅಂದುವುದಕ್ಕೆ ಅವು ಆಗ್ಲದ ಮುರುಘರಾಜನಂತೆ ಹೊಕ್ಕು ಅವರನ್ನು ಮಹಿತಳಿಗೆ ಮಹಾಶೂರನಾದ ಸಹೋದರನೇ ಕೇಳು. ಚೆನ್ನಾಗಿಯೋ ಕುರುಕುಲಗಳೆಲ್ಲ ಕರಗರಿಸಿ ಬರುವ ದುರದೇನಂದರೆ ಆದರೆ ಇದಕ್ಕೊಂದು ನೀತಿ ಹೇಳುತ್ತೇನೆ ಕೇಳು. ಅದೇನು ಚೆನ್ನಾಗಿಯೋ ಧರ್ಮನಂದನ. ಶಾತಕವತೆ ನವಿತ ಚಿಂತೋ ದೋಷ ಚಾತಹೀನ ಆಗ್ಲದ ಎಷ್ಟು ಕಷ್ಟ ಬಂದರೂ ಸಂತೋಷಕರಾಗಬೇಕು. ಸಂತೋಷವೇ ಪ್ರತ್ಯಕ್ಷ ಕಲ್ಪರ್ತನ್ನು ಚೆನ್ನಾಗಿ ತಿಳಿದು ಈ ಸಮಯದಲ್ಲಿ ಬೇಸರಗೊಂಡು ಈ ಕಿರಿಕುಲರಾದ ಕೌರವರನ್ನು ಘಾಸಿ ಮಾಡಿದರೆ ವಾಸುದೇವರು ಮೆಚ್ಚನು. ಅದು ಎಷ್ಟು ಮಾತ್ರಕ್ಕೂ ಅಪ್ಪಣೆ ಕೊಡಲಾದ ಶೇಖರ ಶ್ರೇಷ್ಠಕ್ಕೂ ಮಾತುರ. ಅಹೋ ಧರ್ಮಜ, ಈಗಿನ ವ್ಯಾಳದಲ್ಲಿ ಖ್ಯಾತಿ ಪಡೆದು ನೀತಿ ತಪ್ಪಿ ಜೂಜು ಮುಖದಲ್ಲಿ ಸತಿ ಸಹೋದರರನ್ನು ಸೋತು ನೀನು ನಿನ್ನ ಸಹೋದರರು ನಮ್ಮ ಸ್ವಾಧೀನವಾದರೆ ಹೌದು ಕೌರವೇಂದ್ರ. ಶಾಲೆಯದ ದ್ರೌಪದಿಯನ್ನು ನಮ್ಮ ಚಾಕರಿಯಲ್ಲಿ ಭಾ ಎಂದು ಕರೆದರೆ ದುಷ್ಟ ದುಷ್ಟ ಎಂದು ಅಮ್ಮಿನಿಂದಿರುವ ನಿಮ್ಮ ತಮ್ಮಂದಿರು ಗಮ್ಮಿಳಿ ಮಾತನಾಡುತ್ತಾರೆ. ನಮ್ಮ ಆಜ್ಞೆಯೋಳು ಶೀಘ್ರವಾಗಿ ನೇಮಿಸು, ಇಲ್ಲವೇ ಅಪರಾಧವೆಂದು ನೀನು ನಿಮ್ಮ ತಮ್ಮಂದಿರು ಶರಣಾಗತರಾಗಿ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಈ ಕ್ಷಣವೇ ಕೊಟ್ಟು ಕೀರ್ತಿಯ ಪಡೆಯುವೆ. ಧರ್ಮನಂದನ ನೋಡಲಾರನೋ ಬಂಧನ ನಿಮ್ಮ ಅನುಕಂಪನ. ಸುರವರಗಿರಿ ದೇವನಾದ ದುರ್ಯೋಧನ, ಅಹೋ ಧರ್ಮನಂದನ, ಜಾತಕದನ್ನು ಬಿಟ್ಟು ಪ್ರೀತಿಯಿಂದ ಕೇಳು. ನೀತಿಯ ಬೆಳೆವೆ ಹ ಅನಿತ್ಯಾಣಿ ಶರೀರಾಣಿ ಬಹುನವಿ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯುಕತ್ತು ಧರ್ಮ ಸಂಗ್ರಹ. ಸುಯೋಧನ, ಅಹೋ ಧರ್ಮನಂದನ, ಇದರ ಅರ್ಥವೇನೆಂದರೆ ಇದರ ಅರ್ಥವೇನು ಧರ್ಮನಂದನ? ಈ ಧರತಾಳದಲ್ಲಿ ಶರೀರವು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ್ಯು ದೇವತೆ ಬೆನ್ನುತ್ತಿ ಬಾಧಿಸುತ್ತಿರುವುದು ಇದು ತೆರವನ್ನು ಕೇಳಿ. ಆದ ಕಾರಣ ನಿರ್ಮಲವಾದ ಧರ್ಮವೇ ತೆರವನ್ನು ಗ್ರಹಿಸಬೇಕು. ಅದು ಯಾಕಂದರೆ ಅದು ಯಾತಕ್ಕೆ ಧರ್ಮನಂದನ? ಷಡ್ವರ್ಗಮಗಳಿಂದ ನಿರ್ಚಿತವಾದ ಅಧರ್ಮಗಳಿಂದ ಸ್ವರ್ಗ ಮಾರ್ಗವು ಶೇರ್ಗೊಳ್ಳದೆ ದುರ್ಗತಿ ಕೆಡವು. ಆದ ಕಾರಣ ಇಂತಹ ದುರ್ಗುಣವನ್ನು ಕಳೆದು ರಾಗ ದೋಷವನ್ನು ಕಳೆದು ಧರ್ಮಾತ್ಮನಾಗಿರು ಧಾರ್ಮಿಕರು ಮೆಚ್ಚರು. ನಿರ್ಮಲ ಕೀರ್ತಿಗಳು ಕಂಡೆಯ ಕುರುನಂದನ, ತಿಳಿದು ನೋಡು ನನ್ನ ವಚನ. ಆಹೋ ನಿರ್ಮಲ ಚಿತ್ತನಾದ ಧರ್ಮರಾಜನೇ, ನೀನು ನಿನ್ನ ತಮ್ಮಂದಿರಾದ ಭೀಮಾರ್ಜುನರು ಸಮ್ಮತದಿ ಸುಮ್ಮನಿಗೆ ನಮ್ಮ ಆಜ್ಞಾಬದ್ಧರಾಗಿ ಮಿತ್ರರ ಅಮ್ಮಿನಿಂದ ಮಾತನಾಡುವರು. ಅಹೋ ಧರ್ಮಜ, ನಿಮ್ಮ ಸಕಲ ಸಾಮ್ರಾಜ್ಯವು ನಿನ್ನ ಸತಿ ಸಹೋದರರ ನಮ್ಮ ವಶರಾದ ಮೇಲೆ ಸುನಕನಕ ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರದ ಎಚ್ಚರ ತಪ್ಪಿ ಅತ್ಯಂತ ಬಲು ಬಾಲಾಚರಣೆ ಹೇಳಿಕೊಳ್ಳುವರು. ಅಹೋ ಧರ್ಮಜ, ಬಳಿರೇ ನಿಮ್ಮ ಜಾತಿಗಳಿಗೆ ಚೆನ್ನಾಗಿ ಬುದ್ಧಿಯ ಮೇಲೆ ಧರ್ಮಜ, ಈ ಮಾತು ಸಾಕ. ಆಹೋ ಜಲಧರ್ಕನಾದ ಕಾರಣ ಅಹೋ ಧರ್ಮಜ, ಕ್ರೂರ ದುರಾಚಾರ ದುರ್ವಿಚಾರ ದುರ್ನೀತಿ ಕೌರವನಲ್ಲಿ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ದುಷ್ಟ ಗುಣದ ಪಟ್ಟು ಹಿಡಿದು ಕೆಟ್ಟ ನುಡಿಗ ನುಡಿದು ಕೆಟ್ಟು ಹೋಗುವುದು ನಿನಗೆ ಇಷ್ಟವಾಯಿತು. ಮೂಢೋ ಮೂರ್ಖೋ ಘಾತಕ ಏಕರಾಶಿಯನ್ನು ಮಾತಿಗೆ ಮಾತಿನ ರೀತಿಯಂತೆ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು,
ಶಲ್ಯವಶವಾದ ದುಶ್ಯಾಸನನ್ನು ನೀವು 3 ಮಂದಿ ಒಂದಾಗಿ ಪರವನ್ನು ನಿಂದಿಸಿ ಕುಂದಿಸಿ ದುಃಖಪಡಿಸಿ ತೊಂದರೆ ಮಾಡಿ ಸಾಕು. ಮತ್ತು ಈ ತರ ಮಾತಾಡೋದು ನಿಮ್ಮ ಬಲು ಚಂದವಲ್ಲ ಕಾರಣ ಹುಟ್ಟಬಾರ್ದು ನಿಮಗಿಂತ ದುರ್ಗುಣ. ದುರಧೀರನಾಥ ಸಹೋದರನೇ ಕೇಳು. ಆ ನಾಡಿ ಮಣಿಯಳ ಕಟು ಬೆಟಗಿನ ಮಿಡಿಗಳನ್ನು ಕೇಳದೆ ಸಡಗರಕ್ಕೆ ಮರಳಾಗದೆ ಬೆಡುವ ದೈನ್ಯ ಭಾವಂಗಳಿಗೆ ಮರ್ಯಾದೆ ಕೊಡದೆ ತನ್ನಪ್ಪಿಸ. ಇದಕ್ಕೆ ತಪ್ಪಬೇಡವೋ ತಮ್ಮ. ಜಾಗೃತಿಯಿಂದ ದ್ರೌಪದಿಯಳ ಜಗ ಮಡಿಗೆಯನ್ನು ಹಿಡಿದು ಈ ಸಭಾಂತರಂಗದೆಡೆಗೆ ತಂದು ನಿಲ್ಲಿಸೋ ತಮ್ಮ. ಇದೇ ನಿನಗೆ ಇನ್ನೆಷ್ಟು ರಂಜಾಗಲಾಗಿದೆ. ಏನೋ ಮಂದಮತಿ ನುಗ್ಗಿಸಿಕೊಂಡು ಹೋಗಿ ಮರಿ ಗುರುವರೆಗೆ ಕರಿ ಆಗುವಂತವರಿ ಮುದುರಾಜಮುಖಿ ಪಾಂಡವರ ಪ್ರಾಣದಿಗೆ ಏನೋ ಪಾಪಕ್ಕನೆ ಹೇಳುವನೆ ಕೇಳು. ಋತುಮತಿಯಾಗಿರುವ ಎಂತಹ ಪತಿರತೆಯನ್ನು ಕಾಣಬೇಡವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಏನೋ ಪಾಪಾತ್ಮನೆ, ನಿನ್ನ ಪ್ರೀತಿಯ ಧರ್ಮರಾಜನು ನಿನ್ನ ಸೋತು ಬಿಟ್ಟನು. ಮಠನಡಿವಿನ ವೈಯಾರಿ ಮುಖ ಎತ್ತಿ ನೋಡ ಸುಂದರಿ, ಇನ್ನು ಮೇಲೆ ನಮ್ಮ ಅಣ್ಣನ ಒಡೆಯನ ಒಳ್ಳೆ ಮಠಗುಡಿ ಕಲಿಸೋಕೆ ಪಡೋದು ಲೇಸು. ವಂಚನೆ ಇಲ್ಲದ ಕುರುಬಲ್ಲವನಿಗೆ ಬಾರೆ ಚಂಚಲಾಕ್ಷರ ಪಾಂಚಲಿ. ಲೋ ಮೂರ್ಖನೆ, ಲೋ ಗಂಡನೆ, ಲೋ ದುರ್ಮಾರ್ಗನೆ, ನಿನಗೇನು ಕೇಡುಗಾಲ ಬಂದಿರುವುದು? ಹೇಳುವನೆ ಕೇಳು.
ಜನರದಿಂದ ನಿನ್ನ ಮಾತು ಬಿಟ್ಟು ಹೋಗುದಿಲ್ಲ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲೈ ವಾರಿಜಾಕ್ಷಿ, ಅದನ್ನೇ ಆಶ್ಚರ್ಯವಾದ ಕರುಣ ಕಟಾಕ್ಷದಿಂದ ನಿನ್ನ ರಕ್ಷಿಪಾದಕ್ಷರಂತರು ಚೊಲ್ಲಂಬಿಟ್ಟು ನಮ್ಮ ಕಲಾಶಿಗ ಪಟ್ಟದ ರಾಣಿಯಾಗಿರುವ ತುರುವರುಳುತ್ತ ಶ್ರೀಹರಿವು ನಿನ್ನೊಳ ಕರುಣ ತಿರುಗಿದ ನಾವು ಮುನಿದನವ. ಇದಕ್ಕೆ ಸಂದೇಹ ಬೇಡ ಕಂಡೆಯ ಪಾಂಚನಿ. ಹರೆಯೊಳು ಮೇರೆಯುವ ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಏನು ಅವಶ್ಯವಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಬೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ನಿನ್ನ ಮಾತ್ರ ಬಿಟ್ಟು ಹೋಗುದಿಲ್ಲ. ಸುಮ್ಮನೆ ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲೈ ಕರ್ಪೂರ ಗಂಧಿಯೇ, ಅದವನೇ ಧರ್ಮದಿಂದಿರುವ ಪಟಿ ವಿಪರೀತ ಬಗೆ ಬಂದರೆ ಅಲ್ಲಿರುವ ಬುದ್ಧಿವಂತರ ನಿನ್ನ ಬುದ್ಧಿಗಳ ಸೌರ್ಯ ಚೆನ್ನಾಗಿ ತಿಳಿಸುವರು. ಎಲೈ ಬಿಂಬಾದರಿ, ಮೂರ್ಖನೇ, ಊರಿಗುಣ ಧೈರ್ಯ ಚಾತುರ್ಯ ಗಾಂಭೀರ್ಯನಾದ ನಮ್ಮನ ಮರೆಯದ ಕಳೆದ ನಿನ್ನ ರಾಧಿಯ ಮುಂದೆ ಹತ್ರದಿಂದ ಕಳೆದು ಬಳಿರೇ ಕೊಂಡುವರ ಕಂಡದ ಕಂಡ ಮುಂದೆ ಪ್ರಾಣೇಶ್ವರ, ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದೆ ಪ್ರಾಣೇಶ್ವರಿ. ಕಾಂತ, ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಧರ್ಮಜ ಸೇರೆ ಬಿಡಿಸು, ಪರಿಮಾಣವ ಉಳಿಸು, ಉಳಿಸು. ಧರ್ಮಜ ಸೇರೆ ಬಿಡಿಸು. ಪ್ರಾಣೇಶ್ವರ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜಡೆ ಮೊರೆ ಜಡೆದನ್ನ ಆಡಿಯಾಡಿ ಸಾರೆ ಬಾಣಿಗೆ ಧರ್ಮಜ ಸೇರೆ ನಿರ್ಮಲಾತ್ಮಕರಾದ ಧರ್ಮರಾಯನೇ, ಪ್ರಾಣೇಶ್ವರಿ, ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದೆ. ಅಡಿಯಡೆಗೆ ಎನ್ನ ಜಡಪುಡಿಯನ್ನಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ನಮಸ್ತ. ಕಮಲ ತರುಣವುಳ್ಳ ತರುಣಿಮಣಿ ಎನ್ನ ಹೃದಯದ ರಾಣಿ. ಸುರೇಶ್ವರ, ಈ ಧರಣಿಯುಳ್ಳ ಅಂತರವು ದುರಿತ ಚರಿತ್ರದ ಬರೆದರಾದ ನರರಿಗೆ ಇದು ತರತರ ನೆರೆದು ಬರದಿಂದ ಬರೆದ ಬರಹವು ಕಪ್ಗಳನ್ನು ಸಾಕ್ಷಿಯಾಗಿ ಗಪ್ಪನಪ್ಪಿಕೊಂಡು ಬರುವುದು ತಪ್ಪುವುದಿಲ್ಲ. ಒಪ್ಪದಿಂದ ಕೇಳು ಕುಂದಿರವದನೆ ಅರಣನೇ. ಇಂದಿನ ಜನ್ಮದ ಚಂದವಾಗಿ ಮಾಡಿದ ಪಾಪವು ಸಂದೇಹವಿಲ್ಲದೆ ಇಂದಿಗೆ ಬಂದು ಇಂದು ಸಲ್ಲಿಸಿ ಬಂದಿರುವುದು. ಕಂದೆ ಕುಂದಿ ಒಬ್ಬರಿಂದ ಬಲುನಂದನೆಂದು ನಿಂದಿಸುವುದು ಮಂದಮುಖಿಯಲ್ಲವೇ ಇಂದು ಮುಖಿ. ಶೋಕವು ಸಾಕು ಸಾಕು ಶೀಕರ ಸುಖಕರವಾಗಿ ಸಕ್ಕರೆ ಹಾಲು ಸವೆದು ಸೋಕಿದ ಸಂತೋಷ ಮುಕ್ಕಿದಂತೆ ಮಿಕ್ಕದ ಶೋಕವು ಉಚ್ಚರಿಸಬೇಕೆ ಎಂದು ಬರುತ್ತದೆ. ಶುಭ ಶುಭ ಮತ್ಪಕರ್ಮ ತಪ್ತದಾತೆ ವಿಚಾರತವ ಸಂತದಾತ ತವತಾತ ಶುಭ 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 ಕಲ್ಪಕೋಟಿ ಸತರಿಪೆ ವಚನದಂತೆ ವಿಧಿರೇತನ ಮಹಾತ್ಮನಿಗೆ ಅದು ತಪ್ಪುವುದಿಲ್ಲ. ಮೋಹದ ರಮಣೀಯರ ದುಪಾಲನಿಂದಲೇ ಪ್ರಾಣೇಶ್ವರ,
ತಾತ್ಪರ್ಯಗಳೆಂದರೆ ಅದೇನು ಕಾಂತ? ಯಾವನಿಂದ ಯಾತಕ್ಕೋಸ್ಕರ, ಯಾವಾಗ, ಯಾವ ಪ್ರಕಾರ, ಎಷ್ಟು ಮಾತ್ರ, ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾದೋ ಅವನಿಂದ ಅದಕ್ಕೋಸ್ಕರ ಆ ಪ್ರಕಾರ ಅಷ್ಟು ಮಾತ್ರ ಅದು ದೈವ ಸ್ಥಳದಲ್ಲಿ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ಬಿಸು ಕಾಮಿನೆ ಕಲಹಂಸ ಕಾಮಿನೆ ಕಾಂತ, ಕಾಂತೆ ಇದನ್ನ ಮತ್ತೆ ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಫಲಾನು ಎತ್ತು ಕಾಂತೆ ಅಡಿಯಡೆಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು. ಅಯ್ಯೋ, ಈ ಭಟ್ಟನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆದರು. ಹಾ ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ತೀರಿಸಬಾರದೆ ಕಾಂತ. ಕಾಂತೆ ಹೇಳಿದರೆ ಕೇಳು. ಚೆನ್ನಾಗಿ ಹೇಳು. ಆನೆ ನಾರಿರತ್ನವೇ ಪ್ರಾಣೇಶ್ವರ, ಆರ್ಯರು ಹೇಳುವುದೇನೆಂದರೆ ಅದೇನು ಕಾಂತ? ಸರ್ವಕಾಲ ವಸತೆ ಸರ್ವನರ ಭೂಪರಿಪ ಚಿತ್ತವನ್ನೇ ರೀತಿ ಸುಂದರಾಗಿ ಉರಿಯೋಳ್ ಸರ್ವರು ಕಾಲ ಅದನ್ನು ತಿಳಿದು ಎಕ್ಕಡವಾದ ದುಃಖ ಲೆಕ್ಕದಲ್ಲಿಡದೆ ಮೆಕ್ಕಿರುವುದು ಹತ್ತಿರವೆಂದು ಒಪ್ಪದಿ. ಇನ್ನೊಂದನೇ ತಿಳುವಳಿಕೆ ಜಾಗೃತಿ ಅವಶ್ಯಂ ಮನೋಭಕ್ತಿ ನಾಂ ಭಕ್ತಿ ಕೇತೆ ಕರ್ಮ ನಾಂ ಮನೋಭಕ್ತಿ ಶುಭ ಶುಭ ಕಲ್ಪಕೋಟಿ ಶತೇರಪಿ ವಚನದಂತೆ ಎಂಬ ವಚನದಂತೆ ಇದರ ಮಾತುಗಳು ತಪ್ಪುವುದಿಲ್ಲ. ಶರತ್ಚಂದ್ರ ಕೀರ್ತಿ ಸಾಂದ್ರರಾದ ಹರಿಶ್ಚಂದ್ರ ಮಹಾರಾಜರು ಶ್ರೇಷ್ಠವಾದ ಅಷ್ಟಭೋಗದಿ ನಷ್ಟಪಟ್ಟು ಪಟ್ಟದ ರಾಣಿಗಳನ್ನೇ ಕಟ್ಟ ಅಡಿಯುವ ಕಷ್ಟಪಟ್ಟದ್ದು. ಆಹಾ, ಎಷ್ಟೊಂದು ಹೇಳಲೇ ಕಾಂತಾಮಣಿ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ರಾಮೇಶ್ವರನಿಗೋದರು ಶನೇಶ್ವರನೆಂಬ ಗಾದೆಯಂತೆ ವೇದ ಯಾಗಾದಿಗಳು ಮಗ ಮೋಹ ಸಾಧಿಸಿದ ಸಾಧನೆಯಾಗಿದ್ದರು. ಕಷ್ಟವು ಬಂದಾಗ ನೊಂದುಕೊಳ್ಳುತ್ತಾರೆ ಕಾಂತಾಮಣಿ. ಅರವಿಂದ ನಾಭನ ಮನದೋಳು ಧಾರಿಸಿದವರಿಗೆ ಸುಖ ಶಾಸ್ತ್ರ ದ್ರೌಪದಿ. ಇದು ನಿನ್ನೆ ಮನದ ವ್ಯತೆ ಕಾಂತ, ಕಾಂತೆ. ಮತ್ತೆ ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಈ ಸಹಾಯ
ಶಾಂತ ಮುತ್ತು ಗಜಗಾಮನೆ ದೃಪದನಂದನೆ ಉತ್ತಮವಾದ ಮತ್ತೊಂದು ವಾಕ್ಯವು ಕೇಳು ಹೇಳುತ್ತೇನೆ. ಹತ್ತಿರ ಮೋಹ ಪಾಠ ಎತ್ತದಲ್ಲಿ ಬೆಳೆದೆ ಸುತ್ತಮುತ್ತ ಮುತ್ತಿ ಕತ್ತರಗೊಳಿಸುವ ಚಿತ್ತದೊಳು ಮಾಯು ಕತ್ತರಿಸಿ ಹತ್ತಿದ ಭಕ್ತಿ ವಿರಕ್ತಿ ಮಾಶಕ್ತಿಯಿಂದ ಭಕ್ತವಸ್ತನಾದ ಶ್ರೀಮನ್ ನಾರಾಯಣ ಕಾಣಿಸಿದ್ರೆ ಭಕ್ತಿ ಮುಕ್ತಿಗಳು ದೊರೆಯುವು, ಬಂದ ಕಷ್ಟಗಳು ಪಾರು ಮಾಡುವನು. ಆದ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡು ನಾರಿಮನೆ ಚಾರುತ ನೀತಿ ಸಾರು ಮತ್ತೊಂದು ಶ್ಲೋಕಗಳಿಗೆ ಸುಂದರಿ ಮನೆ ಚತುರ್ಮತಿ ನೀತಿ ಸಾರುವ ಮತ್ತೊಂದು ಶ್ಲೋಕಗಳಿಗೆ ಸುಂದರಿ ಮನೆ ಹತ್ತಿರಂ ಜೀವನಂ ಲೋಕೆ ಹತ್ತಿರಂ ಪುತ್ರ ನಾರಾಯಣಂ ಧನಯೌವನಂ ಇದು ದ್ವೈತಿರಂ ಮೋಹದ ರಮಣೀಯ ಕೃಪಾನಂದನೆ ತಾತ್ಪರ್ಯವೇನೆಂದರೆ ಅದೇನು ಪ್ರಿಯ? ಹಾಲು ಸತ್ಯ ಯಾಕೆ ಅಕ್ಕರಿಂದ ಸಾಕಿದ ಮಕ್ಕಳು ಎಕ್ಕಳವಾದ ರಕ್ತವು ಮಾನ್ಯವಾದ ದಾನವು ಶೃಂಗಾರವಾದ ಬಂಗಾರವು ಚಿತ್ತಾದ ವಸ್ತ್ರಗಳು ಇವೆಲ್ಲ ಹತ್ತಿರವು ಇವೆಲ್ಲ ತನ್ನ ಹಿಂದೆ ಬರುವುದಿಲ್ಲ. ನಿರ್ಮಲ ಧರ್ಮ ಮಾತ್ರ ನಿಲ್ಲುವುದು ಕೀರ್ತಿ ತರುವುದು. ಆದ ಕಾರಣ ಇಚ್ಛೆಯಿಂದ ಪರಮಪುರುಷ ಕಾರ್ಯಗಳನ್ನು ದೃಢವಾಗಿ ಸ್ಮರಣೆ ಮಾಡು. ದುಃಖವೆಂಬ ಕಡಲು ಬೆಳೆದೆ ಕಡೆಗಾದ ಎನ್ನ ಪ್ರಾಣ ಸಖಿ